ಬನ್ನಿ ಅಸಲಿ ವಿಚಾರಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ನೇರ ಪ್ರಶ್ನೆನ ಬಿಜೆಪಿ ಕೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸರ್ಕಾರಿ ಜಾಗಗಳಲ್ಲಿ, ಸಾರ್ವಜನಿಕ ಜಾಗಗಳಲ್ಲಿ RSS ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಇದೆಲ್ಲದಕ್ಕೂ ಕೂಡ ಬ್ಯಾನ್ ಮಾಡ್ತೀರಿ ಅಂತ ಆದ್ರೆ ಬನ್ನಿ ಏರ್ಪೋರ್ಟ್ಗೆ. ಏರ್ಪೋರ್ಟ್ ಅಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ರಿಯಾಕ್ಷನ್ ಏನು? ಹೆಂಗ್ ಅಲೌ ಮಾಡಿದ್ರಿ, ಹೆಂಗ್ ಅವಕಾಶ ಕೊಟ್ರಿ, ಇದಕ್ಕೇನ್ ರಿಯಾಕ್ಷನ್ ಕೊಡ್ತೀರಿ ಅಂತ ಬಿಜೆಪಿ ನಾಯಕರು ನೇರ ಪ್ರಶ್ನೆ ಮಾಡೋದಕ್ಕೆ ಮೋಸ್ಟ್ಲಿ ಈ ಘಟನೆ ಸಾಕ್ಷಿ ಆಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮುಸ್ಲಿಮರು ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ. ಏರ್ಪೋರ್ಟ್ ಟರ್ಮಿನಲ್ 2 ಇಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಮೆಕ್ಕಾಗೆ ಹೋಗ್ತಿದ್ದವರನ್ನ ಬೀಳ್ಕೊಡೋದಕ್ಕೆ ಬಂದಿದ್ರಂತೆ. ಅದೇ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ನಮಾಜ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಕ್ಕೆ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಂಗ ಮಾಡಂಗಿಲ್ಲ. ಹಾದಿಲ್ ಹೋಗ್ತಾ ಬರ್ತಾ ಸಾರ್ವಜನಿಕ ಸ್ಥಳದಲ್ಲಿ ಹೋಗೋರು ಬರೋರು ಮಧ್ಯದಲ್ಲೆಲ್ಲ ನೀವು ಶ್ರದ್ಧಾ ಕೇಂದ್ರ ಮಾಡ್ತೀರಿ, ನಿಮ್ಮ ಧಾರ್ಮಿಕ ಕೇಂದ್ರ ಆಗಿ ಮಾರ್ಪಾಡು ಮಾಡೋದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ? ಇದನ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಏರ್ಪೋರ್ಟ್ ನ ಟರ್ಮಿನಲ್ 2 ಅಲ್ಲಿ ನೋಡೋದಕ್ಕೆ ಸಿಕ್ಕಿರುವಂತಹ ದೃಶ್ಯಗಳು. ಸಾಮೂಹಿಕವಾಗಿ ಅಷ್ಟು ಜನ ಏನು ಮೆಕ್ಕಾಗಿ ಹೋಗ್ತಿದ್ರಲ್ಲ, ಕೆಲವರು ಅವ್ರನ್ನ ಬೀಳ್ಕೊಡೋದಕ್ಕೆ ಬಂದಿದ್ರಲ್ಲ, ಅದೇ ಸಂದರ್ಭದಲ್ಲಿ ಅಲ್ಲಿ ನಮಾಜ್ ಮಾಡಿದ್ದಾರೆ. ಸಾರ್ವಜನಿಕ ಪ್ರದೇಶದಲ್ಲಿ ಪ್ರಯಾಣಿಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಎಕ್ಸಿಟ್ ಎಂಟ್ರಿ ಎಲ್ಲರೂ ಕೂಡ ಓಡಾಡ್ತಿದ್ದಾರೆ. ಬಟ್ ಅದೇ ಸಂದರ್ಭದಲ್ಲಿ ಅಲ್ಲಿ ನಮಾಜ್ ಮಾಡೋದಕ್ಕೆ ಮುಂದಾಕಿದ್ದಾರೆ. ಈಗ ಪ್ರಶ್ನೆ ಇರೋದು, ಸಾರ್ವಜನಿಕ ಸ್ಥಳದಲ್ಲಿ ಒಬ್ಬ ಧರ್ಮದವರು ಹಿಂಗ ಮಾಡ್ತಾರೆ ಅಂತ ಆದ್ರೆ ಕಂಡಲ್ಲಿ ನೀವು ನಿಮ್ಮ ಧಾರ್ಮಿಕ ಕೇಂದ್ರ ಮಾಡ್ಕೊಳ್ತೀರಿ, ಹಾದಿಲಿ ಹೋಗ್ತಾ ಬರ್ತಾ ನೀವು ನಮಾಜ್ ಮಾಡ್ತೀರಿ ಅಂದ್ರೆ ಇನ್ನೊಂದು ಧರ್ಮ ಇದನ್ನ ಪ್ರಶ್ನೆ ಮಾಡಬಾರ್ದಾ? ನಾಳೆ ದಿನ ನಾವು ಕೂಡ ಹಂಗೆ ಮಾಡಿದ್ರೆ ಹೆಂಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದಕ್ಕೆ ಬಿಜೆಪಿ ಸಹಜವಾಗಿ ಆಕ್ರೋಶ ಹೊರ ಹಾಕ್ತಿದೆ. ನಮಾಜ್ ಮಾಡಿದ್ದಾದ್ರೂ ಹೇಗೆ ಏರ್ಪೋರ್ಟ್ ನಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಹಾಗೂ ಪ್ರಿಯಾಂಕ್ ಖರ್ಗೆ ಇದನ್ನ ಒಪ್ಕೊಳ್ತಾರಾ? ಇವ್ರು ಪರ್ಮಿಷನ್ ಪಡೆದುಕೊಂಡಿದ್ದಾರಾ? ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಭದ್ರತೆಯ ನಡುವೆ ನಮಾಜ್ ಮಾಡೋದಕ್ಕೆ ಅನುಮತಿ ಕೊಟ್ಟವರು ಯಾರು, ಪಡೆದುಕೊಂಡವರು ಯಾರು? ಅದೇ RSS ಪಥ ಸಂಚಲನ ನಡೆಸಿದ್ರೆ ಯಾಕೆ ನೀವು ಆಕ್ಷೇಪ ಮಾಡ್ತೀರಿ? ಅದನ್ನ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಹಿಂಗ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ಸಹಜ. ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. RSS ನ ಒಂದಷ್ಟು ಚಟುವಟಿಕೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಕೂಡ ಸರ್ಕಾರಿ ಜಾಗಗಳಲ್ಲಿ ನಡೆಸೋ ಹಾಗಿಲ್ಲ ಅಂತ ನಿರ್ಬಂಧ ಹೇರ್ತೀರಿ. ಹಂಗ ಮಾಡಬೇಕಂದ್ರೂ ಕೂಡ ನೀವು ಪರ್ಮಿಷನ್ ಅನ್ನ ಪಡೆದುಕೊಳ್ಬೇಕು. ಪರ್ಮಿಷನ್ ಸಿಕ್ಕರೆ ಮಾತ್ರ ನೀವು ಪಥ ಸಂಚಲನ ಮಾಡ್ತೀರಾ, ಮತ್ತೊಂದು ಚಟುವಟಿಕೆಗಳು ಮಾಡ್ತೀರಾ, ಅದಕ್ಕೆ ಪರ್ಮಿಷನ್ ಬೇಕು ಅಂತ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ. ಬಟ್ ಈಗ ಏರ್ಪೋರ್ಟ್ ಸಾರ್ವಜನಿಕ ಸ್ಥಳ, ಯಾವುದೋ ಒಂದು ಧರ್ಮದವರು ಬಂದಲ್ಲಿ ನಮಾಜ್ ಮಾಡ್ತಾರೆ, ತಮ್ಮ ಧಾರ್ಮಿಕ ಕೇಂದ್ರವಾಗಿ ಮಾಡ್ಕೊಳ್ತಾರೆ ಸಾರ್ವಜನಿಕ ಸ್ಥಳವನ್ನ ಅಂತ ಆದ್ರೆ ನೀವು ಇದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಸಹಜವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಸಹಜವಾಗಿ ಅಸ್ತ್ರ. ಅದಕ್ಕೆ ಅಂತ ಒಂದು ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಇರುತ್ತೆ, ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಜಾಗ ಇರುತ್ತೆ. ಅದನ್ನ ಬಿಟ್ಟು ನೀವು ಪ್ರಯಾಣಿಕರು ಓಡಾಡುವಂತಹ ಜಾಗದಲ್ಲಿ ಬಂದು ನಿಮ್ಮ ಧಾರ್ಮಿಕ ಕೇಂದ್ರದ ರೀತಿಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕವಾಗಿ, ಯಾರೋ ಒಬ್ರಲ್ಲ, ಸಾಮೂಹಿಕವಾಗಿ 10 ರಿಂದ 12 ಜನ ಇದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಅಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಈ ಮಸೀದಿ ರೀತಿಯಲ್ಲಿ ಕೂತ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡ್ತೀರಿ ಅಂತ ಆದ್ರೆ ಯಾಕೆ ಇದನ್ನ ಪ್ರಶ್ನೆ ಮಾಡಬಾರ್ದು? ಇದನ್ನ ರಾಜಕೀಯವಾಗಿ ಬಿಟ್ಬಿಡಿ. ಸಾರ್ವಜನಿಕವಾಗಿ ಯಾವ ಸಂದೇಶ ಇವ್ರು ಮಾಡಿದ್ರು ಅಂತ ನಾಳೆ ಇನ್ನೊಂದು ಧರ್ಮದವರು ಅದೇ ಜಾಗದಲ್ಲಿ ಹೋಗಿ ನಾವು ಕೂಡ ಇದನ್ನ ಧಾರ್ಮಿಕ ಕೇಂದ್ರ ಮಾಡ್ತೀವಿ, ಇಲ್ಲೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವಿ, ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅಂದ್ರೆ ಹೆಂಗಿರುತ್ತೆ? ಏರ್ಪೋರ್ಟ್ ನ ಸಿಬ್ಬಂದಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು, ತಡಿಬೇಕಾಗಿತ್ತು. ಇಲ್ಲಿ ಮಾಡೋ ಹಾಗಿಲ್ಲ, ಇದು ಸಾರ್ವಜನಿಕ ಸ್ಥಳ ಅಂತ. ಅದನ್ನ ಬಿಟ್ಟು ಸಿಬ್ಬಂದಿ ಇದನ್ನ ನೋಡ್ತಾ ಮೌನವಾಗಿ ನಿಂತಿದ್ದಾರೆ ಅಂತ ಆದ್ರೆ ಏನರ್ಥ? ತಡೆಯುವಂತ ಧೈರ್ಯ ಇಲ್ವಾ? ಪ್ರಶ್ನೆ ಮಾಡುವಂತ ಧೈರ್ಯ ಇಲ್ವಾ? ಇದನ್ನೇ ಯಾರ್ದಾದ್ರೂ ಹಿಂದೂ ಧರ್ಮದವರು ಯಾರೋ ಪೂಜೆ ಬಂದು ಪುನಸ್ಕಾರಗಳನ್ನ ಮಾಡ್ತಾರೆ, ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಹೆಂಗಿರ್ತಿತ್ತು ಪರಿಸ್ಥಿತಿ ಅಂತ ನಾವಲ್ಲ, ಬಿಜೆಪಿ ನಾಯಕರನ್ನ ಪಕ್ಕಕ್ಕಿಡಿ ಜನಸಾಮಾನ್ಯರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾರೆ. ಒಂದು ಧರ್ಮದವ್ರು ಮಾಡಿದ್ರು ಅಂತ ಮತ್ತೊಂದು ಧರ್ಮ, ಇನ್ನೊಂದು ಧರ್ಮದವ್ರು ಮಾಡಿದ್ರು ಅಂತ ಮತ್ತೊಂದು ಧರ್ಮ, ಹೋಗೋರು ಬರೋರು ದಾರಿ ಮಧ್ಯದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹಿಂಗ ಮಾಡೋ ಕೂತ್ಕೊಂಡ್ರೆ ಹೆಂಗೆ ಅನ್ನೋದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಏರ್ಪೋರ್ಟ್ ನ ಟರ್ಮಿನಲ್ 2 ಅತಿ ಹೆಚ್ಚಿನ ಪ್ರಯಾಣಿಕರು ಹೋಗೋದು ಬರೋದು ಜಾಗ. ವಿದೇಶಿ ಪ್ರಜೆಗಳು ಕೂಡ ಬಂದು ಹೋಗ್ತಾ ಇರ್ತಾರಪ್ಪ ಆ ಜಾಗಕ್ಕೆಲ್ಲ.
ಬಟ್ ಅದೇ ಜಾಗದಲ್ಲಿ ಕೂತ್ಕೊಂಡು 10ರಿಂದ 12 ಜನ ಮಸೀದಿ ರೀತಿಯಲ್ಲಿ ಅಲ್ಲಿ ಕೂತ್ಕೊಂಡು ನಮಾಜ್ ಮಾಡ್ತೀರಿ ಅಂತ ಆದ್ರೆ ಅದನ್ನ ನೋಡ್ತಾ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿ ಕೂಡ ಸುಮ್ಮನೆ ನಿಂತ್ಕೊಳ್ತಾರೆ, ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಸುಮ್ಮನೆ ಕೂತ್ಕೊಳ್ತಾರೆ, ಅಲ್ಲಿರುವಂತಹ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾದವರು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಆದ್ರೆ ಯಾಕೆ ಧೈರ್ಯ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನ. ಧೈರ್ಯದಿಂದ ಪ್ರಶ್ನೆ ಮಾಡಿ ತಡೆಯೋ ಪ್ರಯತ್ನಗಳು ಯಾಕಾಗ್ಲಿಲ್ಲ? ಪ್ರತ್ಯೇಕವಾಗಿ ಜಾಗ ಮಾಡಿದ್ಯಾಕೆ? ಆ ಜಾಗದಲ್ಲಿ ನೀವು ನಮಾಜ್ ಮಾಡಿ ಅಂತ ಕಳಿಸಿಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ ನಿಮ್ಮಿಂದ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದು ಮೊದಲ ಘಟನೆ ಅಂತೂ ಅಲ್ವೇ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಕಂಡಲ್ಲಿ, ಅದು ಕೂಡ ಸಾರ್ವಜನಿಕ ಪ್ರದೇಶಗಳಲ್ಲೇ, ಸರ್ಕಾರಿ ಜಾಗಗಳಲ್ಲೇ ನಮಾಜ್ ಮಾಡೋದಕ್ಕೆ ಕೆಲವರು ಮುಂದಾಗಿರುವಂತ ಹಲವು ಉದಾಹರಣೆಗಳಿದೆ. ಹಂಗಾಗಿ ಜನ ಪ್ರಶ್ನೆ ಮಾಡೋದು, ಇವ್ರನ್ನ ಪ್ರಶ್ನೆ ಮಾಡಲ್ಲ. ಇನ್ನ ನಾಳೆ ದಿನ ಯಾರಾದ್ರೂ ಹಿಂದೂ ಧರ್ಮದವ್ರು ಬಂದು ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರೆ, ಇದು ನಾವು ದೇವಸ್ಥಾನ ಮಾಡ್ಬಿಡ್ತೀವಿ ಸರ್, ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರನ್ನ ತಡೀತಾರೆ. ರಾತ್ರೋರಾತ್ರಿ ಅಂಥ ಪ್ರತಿಮೆಗಳನ್ನ ಪ್ರತಿಷ್ಠಾಪನೆ ಮಾಡಿರುವಂತಹ ಮೂರ್ತಿಗಳನ್ನ ಅಲ್ಲಿಂದ ತೆರವು ಮಾಡಿರುವಂತಹ ಉದಾಹರಣೆಗಳಿದೆ. ಒಂದು ಧರ್ಮಕ್ಕೆ ಪ್ರಶ್ನೆ ಮಾಡೋ ನೀವು ಇನ್ನೊಂದು ಧರ್ಮಕ್ಕೆ ಯಾಕೆ ಮಾಡಲ್ಲ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಹೇಶ್, ಈಗ ಒಂದು ಧರ್ಮದವ್ರಿಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇದನ್ನ ತಡಿಲಿಲ್ಲ ಅಂತ ಆದ್ರೆ ಮತ್ತೊಂದು ಧರ್ಮ ಮಾಡ್ಬಿಟ್ರೆ ಹಿಂಗೆ ಸುಮ್ನೆ ಇರ್ತಾರಾ ಅಧಿಕಾರಿಗಳು, ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅಂತ ಆ ಸಂದರ್ಭದಲ್ಲಿ? ಯಶವಂತಿ, ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ನಮಾಜ್ ಮಾಡಿರುವಂತ, ಅಂದ್ರೆ ಹಜ್ ಯಾತ್ರೆಗೆ ಹೋಗುವಂತ ಮುಸ್ಲಿಮರನ್ನ ಬೀಳ್ಕೊಡ್ಲಿಕ್ಕೆ ಬಂದಂತ ಅವರ ಸಂಬಂಧಿಕರು ಅಲ್ಲಿ ಅವ್ರನ್ನ ಬೀಳ್ಕೊಟ್ಟ ನಂತರ ಅವರು ನಮಾಜ್ ಮಾಡಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿನ ವಾತಾವರಣದಲ್ಲಿ CSF ಭದ್ರತಾ ಸಿಬ್ಬಂದಿಗಳು ಸಹ ಇರ್ತಾರೆ. ಆದ್ರೆ ಇಂತ ನಮಾಜ್ ಮಾಡುವಂತ, ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತದ್ದು ದೃಶ್ಯಗಳು ಅವ್ರ ಕಣ್ಣು ಮುಂದೆ ನಡೆದ್ರು ಸಹ ಯಾಕೆ ಅವ್ರನ್ನ ತಡೆಯುವಂತ ಕೆಲಸ ಮಾಡ್ಲಿಲ್ಲ, ಮತ್ತೆ ಯಾಕೆ ಅವರನ್ನ ಪ್ರತಿರೋಧ ಮಾಡುವಂತ ಕೆಲಸ ಆಗ್ಲಿಲ್ಲ ಅಂತ ಹೇಳಿ ಈಗ ಟ್ವೀಟ್ ಮೂಲಕ ಅನೇಕ ಸಾರ್ವಜನಿಕರು ಟ್ವೀಟ್ ಮಾಡಿ ಪ್ರಶ್ನೆ ಮಾಡಿರುವಂತದ್ದು. ಒಂದು ಕಡೆ ಆದ್ರೆ ಮತ್ತೊಂದು ಕಡೆ T1 ರಲ್ಲಿ ಇಂಥ ಮುಸ್ಲಿಂ ಬಾಂಧವರಿಗೆ ಮತ್ತೆ ಹಜ್ ಭವನಕ್ಕೆ ಯಾರು ಪ್ರಯಾಣ ಬೆಳೆಸ್ತಾರೆ ಅವರಿಗೆ ಪ್ರತ್ಯೇಕವಾದಂತ ಕೊಠಡಿ ಸೌಲಭ್ಯಗಳು ಸಹ ಇದಾವೆ. ಅಲ್ಲಿ ಅವರು ಯಾಕೆ ನಮಾಜ್ ಮಾಡ್ಲಿಲ್ಲ ಅಂತ ಈಗ ಪ್ರಶ್ನೆ ಮೂಡಿರುವಂತದ್ದು. ಒಂದು ಕಡೆ ಅಲ್ಲಿ ನಮಾಜ್ ಮಾಡ್ದಿರಾ ಇಲ್ಲಿ ಬಂದು ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾಕೆ ನಮಾಜ್ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡಿರುವಂತದ್ದು. ನಾವು ಟ್ವೀಟ್ ಅಲ್ಲಿ ಸಹ ಗಮನಿಸ್ತಾ ಇರ್ಬೋದು. ಈಗ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿರುವಂತದ್ದು RSS ಪಥಸಂಚಲನಕ್ಕೆ ಏನು ಕಾಂಗ್ರೆಸ್ ಸರ್ಕಾರ ಪ್ರತಿರೋಧ ಒಡ್ತಾ ಇದೆ. ಆದ್ರೆ ಇಂಥ ಸ್ಥಳಗಳಲ್ಲಿ ನಮಾಜ್ ಮಾಡ್ಲಿಕ್ಕೆ ಯಾರು ಅನುವು ಮಾಡಿಕೊಟ್ರು, ಯಾಕೆ ನಿಮ್ಮ ಭದ್ರತಾ ಸಿಬ್ಬಂದಿಗಳು ಇಷ್ಟೆಲ್ಲ ಆದ್ರೂ ಸಹ ಕಣ್ಣು ಮುಂದೆನೆ ನೋಡ್ತಾ ಕೂತಿದ್ರು, ಇದನ್ನ ತಡೆಯೋ ಕೆಲಸ ಯಾಕೆ ಮಾಡ್ಲಿಲ್ಲ ಅನ್ನೋದನ್ನ ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಶ್ರುತಿ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಹೇಶ್.